ಪಾಪಿ ಪಾಕಿಸ್ತಾನದ ವಿರುದ್ಧ ಕಠಿಣ ನಿರ್ಧಾರವನ್ನ ಈಗಾಗಲೇ ನಮ್ಮ ಭಾರತ ಕೈಗೊಂಡಾಗಿದೆ. ಅದರ ಪ್ರತೀಕಾರವನ್ನ ಪ್ರತಿದಿನ ನೋಡ್ತಾ ಇದ್ದೀವಿ. ಪಾಕಿಸ್ತಾನದ ಮುಂದಿನ ಯಾವುದೇ ದಾಳಿ ಯುದ್ಧಕ್ಕೆ ಭಾರತ ರೆಡಿಯಾಗಿದೆ. ಪಾಕಿಸ್ತಾನದ ವಿರುದ್ಧ ಕಠಿಣ ನಿಲುವನ್ನ ತಳೆದಿದೆ ಭಾರತ. ಏನೇ ಆದರೂ ಕೂಡ ಈ ಬಾರಿ ಯಾವುದಕ್ಕೂ ಜಗ್ಗಲ್ಲ ಪಗ್ಗಲ್ಲ ಅನ್ನುವಂಥ ರೀತಿಯಲ್ಲಿ ಕಠಿಣ ನಿರ್ಧಾರಗಳು ಭಾರತದಿಂದ ಒಂದಾದ ಮೇಲೊಂದರಂತೆ. ಪಾಕಿಸ್ತಾನದ ಮುಂದಿನ ಯಾವುದೇ ದಾಳಿ ಯುದ್ಧಕ್ಕೆ ನಾವು ಸಿದ್ಧರಾಗಿದ್ದೇವೆ ಅಂತ ಹೇಳ್ತಾ ಇದೆ ಭಾರತ. ಈಗಾಗಲೇ ಆ ಕಠಿಣ ನಿರ್ಧಾರಗಳು ಯಾವ ರೀತಿ ಇದೆ ಅನ್ನೋದನ್ನ ಪ್ರತಿನಿತ್ಯವೂ ಕೂಡ ನೋಡ್ತಾ ಇದ್ದೀವಿ. ಆಪರೇಷನ್ ಸಿಂಧೂರ ಕಾರ್ಯಾಚರಣೆ ಒಂದು ಕಡೆ ಆಗ್ತಾ ಇದೆ. ಪಾಕ್ ವಿರುದ್ಧದ ಕಠಿಣ ನಿಲುವು ಯಾವ ರೀತಿಯಾಗಿ ಭಾರತದಿಂದ ಪ್ರತೀಕಾರದ ಯುದ್ಧ ನಡೀತಾ ಇದೆ ಅನ್ನೋದನ್ನ ನೋಡ್ತಾ ಇದ್ದೀವಿ. ಮತ್ತೆ ಪಾಕ್ನಿಂದ ಗುಳ್ಳೆ ನರಿಯ ಆ ಬುದ್ಧಿ ಮಾತ್ರ ಬಿಡ್ತಾ ಇಲ್ಲ. ಈ ರೀತಿಯಾದಂತಹ ಒಂದಿಷ್ಟು ಏಟುಗಳನ್ನ ಭಾರತ ಕೊಡ್ತಾ ಇದ್ರು ಕೂಡ ಅದು ರಾಜತಾಂತ್ರಿಕ ಮತ್ತೊಂದು ಮೂಮೆಂಟ್ ಯುದ್ಧ ಈಗಾಗಲೇ ಆರಂಭ ಆಗಿರುವಂಥದ್ದು. ಬಟ್ ಅಧಿಕೃತವಾದಂತಹ ಯುದ್ಧ ಸ್ಟಾರ್ಟ್ ಆಗಿಲ್ಲ, ಅದೊಂದೇ ಬಾಕಿ ಇರುವಂಥದ್ದು. ಆದರೆ ಪಾಕಿಸ್ತಾನದ ಒಂದಿಷ್ಟು ನಡವಳಿಕೆಗಳನ್ನ ನೋಡ್ತಾ ಇದ್ರೆ, ಡ್ರೋನ್ ದಾಳಿ, ಮಿಸೈಲ್ಗಳ ದಾಳಿಗಳನ್ನು ನೋಡ್ತಾ ಇದ್ರೆ ಅದು ಅಧಿಕೃತವಾಗಿ ಭಾರತವನ್ನ ಯುದ್ಧಕ್ಕೆ ಆಹ್ವಾನವನ್ನ ಕೊಡುವಂತ ರೀತಿಯಲ್ಲಿದೆ. ಇವತ್ತಾದಂತಹ ಮತ್ತೊಂದಿಷ್ಟು ದೃಶ್ಯಗಳನ್ನು ನೋಡ್ತಾ ಇದ್ರೆ ಪಾಕಿಸ್ತಾನಕ್ಕೆ ಒಂದು ದೊಡ್ಡ ಸಂದೇಶ ಹೋಗಿದೆ. 6 ಏರ್ ಬೇಸ್ಗಳನ್ನ ಪುಡಿಗಟ್ಟಿದೆ ಇಂಡಿಯನ್ ಆರ್ಮಿ. ನಮ್ಮ ವಾಯು ದಾಳಿ ಎಷ್ಟರ ಮಟ್ಟಿಗೆ ಇದೆ ಅನ್ನೋದನ್ನ ಆ ದೃಶ್ಯಗಳನ್ನ ನೋಡ್ತಾ ಇದ್ರೆ, ಆ ಏರ್ ಬೇಸ್ಗಳನ್ನ ಉಡೀಸ್ ಮಾಡಿರುವಂತಹ ದೃಶ್ಯಗಳನ್ನ ನೋಡ್ತಾ ಇದ್ರೆ ಗೊತ್ತಾಗುತ್ತೆ. ಮತ್ತೆ ಈ ರೀತಿಯಾಗಿ ಪಾಕಿಸ್ತಾನ ಕಾಲು ಕೆರೆದು ಜಗಳಕ್ಕೆ ಬರಬಾರದು ಅನ್ನುವಂಥ ಮೆಸೇಜ್ ಭಾರತದಿಂದ ಹೋಗಿರೋದು. ನಿನ್ನೆ ರಾತ್ರಿ ಮತ್ತೆ ಡ್ರೋನ್ ದಾಳಿ ಆಗಿರೋದು, ಮಿಸೈಲ್ ದಾಳಿ ಆಗಿರೋದು ಗೊತ್ತಿದೆ. ಅದಕ್ಕೆ ಮತ್ತೆ ಭಾರತ ತನ್ನದೇ ದಾಟಿಯಲ್ಲಿ ತಿರುಗೇಟನ್ನ ಕೊಟ್ಟಾಗಿದೆ ಇವತ್ತು. ಭಾರತ ಯಾವ ರೀತಿಯಾಗಿ ಪ್ರತೀಕಾರವನ್ನ ತೀರಿಸಿಕೊಳ್ತಾ ಇದೆ, ಶಪಥ ಮಾಡಿದ ರೀತಿಯಲ್ಲಿ ಅನ್ನುವಂಥದ್ದನ್ನ ಪ್ರತಿ ಸಾರಿ ನೋಡ್ತಾ ಇದ್ವಿ, ಪ್ರತಿದಿನ ನೋಡ್ತಾ ಇದ್ವಿ. 7ನೇ ತಾರೀಕಿನಿಂದ ಇಲ್ಲಿವರೆಗೂ ಆಗ್ತಾ ಇರುವಂತಹ ಎಲ್ಲ ಬೆಳವಣಿಗೆಗಳನ್ನ ಗಮನಿಸ್ತಾನೆ ಇದ್ದೀವಿ. ಈ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಇನ್ನಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ನ್ಯೂಸ್ ಎಡಿಟರ್ ಆಗಿರುವಂತಹ ರಾಘವೇಂದ್ರ ಗುಡಿ ಲೈವ್ ನಲ್ಲಿದ್ದಾರೆ. ರಾಘವೇಂದ್ರ ಗುಡಿ, ಒಂದ್ ರೀತಿ ತಮ್ಮ ಜನರಿಗೆ ನಾವು ಕೂಡ ಭಾರತದ ಒಳಗೆ ಹೋಗಿ ದಾಳಿಯನ್ನ ಮಾಡಿದ್ವಿ ಅಂತ ಬೆನ್ನನ್ನ ಚಪ್ಪರಿಸಿಕೊಳ್ಳುವಂತಹ ರೀತಿಯಲ್ಲಿ ಪಾಕಿಸ್ತಾನ ಆ ಒಂದಿಷ್ಟು ದಾಳಿಗಳನ್ನ ಮಾಡ್ತು, ಮಿಸೈಲ್ ಮತ್ತು ಡ್ರೋನ್ ದಾಳಿಗಳನ್ನ, ಶೆಲ್ ದಾಳಿಗಳನ್ನ. ಅದಕ್ಕೆ ಪ್ರತ್ಯುತ್ತರ ಅನ್ನುವಂತೆ ಭಾರತ ಮತ್ತೆ ಒಳಗೆ ಹೋಗಿ 6 ಏರ್ ಬೇಸ್ಗಳನ್ನ ಇವತ್ತು ಉಡೀಸ್ ಮಾಡಿರುವಂಥದ್ದು. ಇನ್ಮೇಲಾದ್ರೂ ಕೂಡ ತೆಪ್ಪಗಿರುತ್ತೆ ಅಂತ ಅನ್ಸುತ್ತಾ ಪಾಕಿಸ್ತಾನ? ಅರುಣ್, ಇಲ್ಲಿ ನಾವು ಪ್ರಮುಖವಾಗಿ ಗಮನಿಸಬೇಕಾಗಿರ್ತಕ್ಕಂಥ ವಿಷಯ ಏನಂದ್ರೆ, ಈಗ ಫಲ್ಗಾಮ್ ದಾಳಿಗೆ ಸಂಬಂಧಪಟ್ಟಾಗೆ ಭಾರತ ಏನೆಲ್ಲ ಕ್ರಮವನ್ನು ತೆಗೆದುಕೊಳ್ಳಬೇಕು, ಅವರ ದಾಳಿಗೆ ಪ್ರತಿದಾಳಿಯನ್ನು ಮಾಡುವಂಥದ್ದು ಒಂದು ಕಡೆ ಆದರೆ, ಇನ್ನೊಂದು ನಾವು ಕಂಪ್ಲೀಟ್ ಆಗಿ ಈಗ ಗಮನಿಸಬೇಕಾಗಿರ್ತಕ್ಕಂಥದ್ದು ಅತಿ ದೊಡ್ಡ ಡಿಸಿಷನ್ ಅನ್ನ, ಅತಿ ದೊಡ್ಡ ನಿರ್ಧಾರಕ್ಕೆ ಭಾರತ ಸರ್ಕಾರ ಬಂದಿರುವಂಥದ್ದು. ಆ ನಿರ್ಧಾರ ಏನು ಅಂತ ಗಮನಿಸೋದಾದ್ರೆ, ಮುಂದೆ ಭವಿಷ್ಯದಲ್ಲಿ ಆಗಬಹುದಾಗಿರ್ತಕ್ಕಂಥ ಯಾವುದೇ ಭಯೋತ್ಪಾದಕ ದಾಳಿಯನ್ನ ಕೂಡ ನಾವು ಆಕ್ಟ್ ಆಫ್ ವಾರ್ ಅಂತ ಪರಿಗಣಿಸ್ತೀವಿ ಅಂತ ಹೇಳಿ ಸರ್ಕಾರ ನಿರ್ಧಾರ ಮಾಡಿದೆ ಅನ್ನುವಂಥ ಮಾಹಿತಿಗಳು ಬರ್ತಾ ಇದಾವೆ. ಅಂದ್ರೆ ಭಾರತ ತನ್ನ ವಾರ್ ಡಾಕ್ಟ್ರೇನ್ ಅಂತ ಏನ್ ಕರಿತೀವಿ, ಆ ವಾರ್ ಡಾಕ್ಟ್ರೇನ್ ಅನ್ನ ಅಪ್ಗ್ರೇಡ್ ಮಾಡ್ಕೊಂಡಿರುವಂತದ್ದು. ಭಾರತದ ವಾರ್ ಡಾಕ್ಟ್ರೇನ್ ಅಲ್ಲಿ ಇಷ್ಟು ದಿನ ಇದ್ದದ್ದೇನೆಂದ್ರೆ, ನೀವೇನಾದ್ರೂ ನಮ್ಮ ಮೇಲೆ ಮಿಲಿಟರಿಯಲ್ಲಿ ದಾಳಿ ಮಾಡಿದ್ರೆ ನಾವು ರಿವರ್ಸ್ ಆಗಿ ನಿಮಗೆ ಅದಕ್ಕೆ ಉತ್ತರವನ್ನ ಕೊಡ್ತೀವಿ ಅಂತ ಇತ್ತು ಹೊರತು ಅದರಲ್ಲಿ ಟೆರರಿಸಂ ಅಥವಾ ಟೆರರಿಸ್ಟ್ಗಳ ದಾಳಿಯನ್ನ ಸೇರಿಸಿರ್ಲಿಲ್ಲ. ಈಗ ಅದನ್ನೂ ಕೂಡ ಇನ್ಕ್ಲೂಡ್ ಮಾಡಿರುವಂತದ್ದು. ಇನ್ನು ಭವಿಷ್ಯದಲ್ಲೇ ಆಗಬಹುದಾಗಿರ್ತಕ್ಕಂಥ ಯಾವುದೇ ದಾಳಿ ಇರಲಿ, ಯಾವುದೇ ರೀತಿಯಾಗಿರ್ತಕ್ಕಂಥ ಭಯೋತ್ಪಾದಕ ದಾಳಿಯನ್ನ ನಾವು ಆಕ್ಟ್ ಆಫ್ ವಾರ್ ಅಂತ ಪರಿಗಣಿಸ್ತೀವಿ. ಅಷ್ಟೇ ನಮ್ಮ ಸಂಪೂರ್ಣ ಶಕ್ತಿಯನ್ನ ಬಳಸಿ ಅದಕ್ಕೆ ಉತ್ತರವನ್ನ ಕೊಡ್ತೀವಿ ಅಂತ ಹೇಳಿ ಇವತ್ತು ಕೇಂದ್ರ ಸರ್ಕಾರ ನಿರ್ಧಾರವನ್ನ ಮಾಡಿದೆ ಅನ್ನುವಂತ ಮಾಹಿತಿಗಳು ಬರ್ತಾ ಇದ್ದಾವೆ. ಅದೇ ಕಾರಣದಿಂದಾಗಿ ಇವತ್ತು ಒಂದು ದಿಢೀರನೆ ಈಗ ಸಂಜೆ 5:30 ಒಂದು ಸುದ್ದಿಗೋಷ್ಠಿಯನ್ನ ಕರೆಯಲಾಗಿದೆ. ಅದರಲ್ಲಿ ಮಾಹಿತಿಯನ್ನ ಕೊಡುವಂತಹ ಸಾಧ್ಯತೆಗಳು ಇದ್ದಾವೆ. ಆದ್ರೆ ನಾವು ಈಗ ಗಮನಿಸಬೇಕಾಗಿರ್ತಕ್ಕಂತಹ ಅಂಶ ಅಂದ್ರೆ, ಯಾಕೆ ಈ ರೀತಿಯಾಗಿರ್ತಕ್ಕಂಥ ಒಂದು ನಿರ್ಧಾರಕ್ಕೆ ಬಂದಿರುವಂತದ್ದು ಕೇಂದ್ರ ಸರ್ಕಾರ ಅಂತ ಹೇಳಿ ಇವತ್ತು ಬೆಳಗಿನಿಂದ ಆಗ್ತಾ ಇರುವಂತಹ ಡೆವಲಪ್ಮೆಂಟ್ ಅನ್ನ ನೋಡ್ತಾ ಇದ್ರೆ, ಒಂದು ಕಡೆ ಭಾರತದ, ಒಂದು ಕಡೆ ಅಮೆರಿಕದ ವಿದೇಶಾಂಗ ಸಚಿವರು, ರಕ್ಷಣಾ ಸಚಿವರು ನೇರವಾಗಿ ಪಾಕಿಸ್ತಾನದ ಅಲ್ಲಿಯ ಪ್ರಧಾನಿ ಇರಬಹುದು ಅಥವಾ ಅಲ್ಲಿ ಆರ್ಮಿ ಮುಖ್ಯಸ್ಥ ಅಸೀಂ ಮುನೀರ್ ಏನಿದ್ದಾನೆ ಆತನಿಗೆ ಕಾಲ್ ಅನ್ನು ಮಾಡಿ ಅತ್ಯಂತ ಕಠಿಣ ಶಬ್ದಗಳಲ್ಲಿ ಹೇಳಿರುವಂತದ್ದು, ನೀವು ನಿಮ್ಮನ್ನ ನೀವು ನಿಯಂತ್ರಣ ಮಾಡಿಕೊಳ್ಳಲೇಬೇಕು ಅನ್ನುವಂತ ನಿಟ್ಟಿನಲ್ಲಿ
ಉತ್ತರವನ್ನ ಕೊಡ್ತಾ ಇದ್ದಾರೆ, ಅವರಿಗೆ ತಾಕೀತನ್ನ ಮಾಡಿರುವಂತದ್ದು. ಅದರ ಜೊತೆಗೆ ಭಾರತದ ವಿದೇಶಾಂಗ ಸಚಿವರ ಜೊತೆಯಲ್ಲೂ ಕೂಡ ಕರೆಗಳನ್ನ ಮಾಡಲಾಗ್ತಾ ಇದೆ. ಸಾಕಷ್ಟು ಮನವಿಯನ್ನ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಕೂಡ ಮಾಡ್ಕೊಳ್ತಾ ಇದ್ದಾವೆ. G7 ರಾಷ್ಟ್ರಗಳು ಭಾರತಕ್ಕೆ ಮನವಿಯನ್ನ ಮಾಡಿಕೊಂಡಿದ್ದಾವೆ. ಅದೇ ರೀತಿಯಾಗಿ ಅಮೆರಿಕದ ಇವತ್ತು ವಿದೇಶಾಂಗ ಸಚಿವರು ಕೂಡ ಕರೆಯನ್ನ ಮಾಡಿ ಮಾತುಕತೆಯನ್ನ ಆಡಿದ್ದಾರೆ. ಇದರ ಬೆನ್ನಲ್ಲೇನೆ ಪಾಕಿಸ್ತಾನ ಭಾರತಕ್ಕೆ ಅತ್ಯಂತ ಕಾಲು ಹಿಡಿದು ಬೇಡಿಕೊಳ್ಳುವಂತ ರೀತಿಯಲ್ಲಿ ಮಂಡಿಯನ್ನ ಊರಿ ಇವತ್ತು ಮಾತನಾಡೋದಕ್ಕೆ ಒಂದು ಅವಕಾಶವನ್ನ ಕೋರಿತ್ತು. ಪಾಕಿಸ್ತಾನದ ಉನ್ನತ ಸೈನ್ಯಾಧಿಕಾರಿಗಳಿದ್ದಾರೆ. ಇಲ್ಲಿ DGMO ಲೆವೆಲ್ ಹಂತದಲ್ಲಿ ಇವತ್ತೊಂದು ಬಾರಿ ಮಾತುಕತೆ ಆಗಿದೆ ಅನ್ನುವಂಥ ಮಾತುಗಳು ಕೂಡ ಬರ್ತಾ ಇದ್ದಾವೆ. ಈಗ ಸರೆಂಡರ್ ಆಗುವಂಥದ್ದು ಪಾಕಿಸ್ತಾನಕ್ಕೆ ದೊಡ್ಡ ವಿಚಾರ ಅಲ್ಲ. 93,000 ಸೈನಿಕರು ಸರೆಂಡರ್ ಆಗಿರ್ತಕ್ಕಂಥ ಒಂದೇ ಒಂದು ಉದಾಹರಣೆ ಒಂದು ದೇಶಕ್ಕೆ ಸಂಬಂಧ. ಪಾಕಿಸ್ತಾನ 1971ರಲ್ಲಿ ಅದು ಸರೆಂಡರ್ ಆದಂತ ಪರಿಯನ್ನ ನೋಡಿದಾಗ, ಎರಡನೇ ವಿಶ್ವಯುದ್ಧದಲ್ಲಿ ಹಲವು ರಾಷ್ಟ್ರಗಳ ಸೈನಿಕರು ಸರೆಂಡರ್ ಆಗಿದ್ರು ಕೂಡ ಈ ಬಾರಿ ಇಲ್ಲಿ ಪಾಕಿಸ್ತಾನ ಒಂದೇ ರಾಷ್ಟ್ರ 93,000 ಸೈನಿಕರು ಸರೆಂಡರ್ ಆಗಿದ್ದಂತ ಒಂದು ಉದಾಹರಣೆ ಇತ್ತು. ಹೀಗಾಗಿ ಈಗ ಮತ್ತೊಂದು ಬಾರಿ ಅದು ಸರೆಂಡರ್ ಆದ ಕಾಣ್ತಾ ಇದೆ. ಅದಕ್ಕೆ ತನ್ನ ಒಂದು ಬಲ ಏನು ಅನ್ನೋದು ಗೊತ್ತಾಗ್ತಾ ಇದೆ. ಇವತ್ತು ಭಾರತದ ವಿರುದ್ಧ ಅದು ಎಷ್ಟೇ ಭಾಷಣಗಳನ್ನ ಮಾಡಲಿ, ಪ್ರೊಪಗಂಡವನ್ನ ಮಾಡಲಿ, ಫೇಕ್ ನ್ಯೂಸ್ ಅನ್ನ ಹರಡಿದ್ರು ಕೂಡ ಭಾರತದ ದಾಳಿಗೆ ಪ್ರತ್ಯುತ್ತರವನ್ನ ಕೊಡೋದಕ್ಕೆ ಅದರ ಬಳಿಯಲ್ಲಿ ಏನೂ ಇಲ್ಲ. ಒಂದು ಹಣ, ದುಡ್ಡು, ಕಾಸು ಇಲ್ಲ, ಮತ್ತೊಂದು ಕಡೆ ವೆಪನ್ಸ್ಗಳು ಇಲ್ಲ. ಆ ಒಂದು ಸತ್ಯ ಅದಕ್ಕೆ ಅರಿವಾದಂತೆ ಕಾಣ್ತಾ ಇದೆ. ಹೀಗಾಗಿ ಬಹುತೇಕವಾಗಿ ಇವತ್ತು ಮತ್ತೊಂದು ಬಾರಿ ಏನಾದರೂ ಅದು ಕಾಲು ಕೆರೆದು ಭಾರತದ ಮೇಲೆ ಜಗಳಕ್ಕೆ ಬರದೇ ಇದ್ರೆ, ಇವತ್ತೇನಾದರೂ ಅಲ್ಲಿಂದ ಡ್ರೋನ್ ದಾಳಿನೋ ಮಿಸೈಲ್ ದಾಳಿನೋ ಆಗದೇ ಇದ್ರೆ, ಈ ಒಂದು ದಾಳಿ ಏನಿದೆ ನಮ್ಮ ಈ ಒಂದು ಪಹಲ್ಗಾಮ್ ವಿಚಾರಕ್ಕೆ ಸಂಬಂಧಪಟ್ಟಾಗೆ ಭಾರತ ಮಾಡಿರ್ತಕ್ಕಂಥ ಒಂದು ತೀರಿಸಿಕೊಂಡಿರುವಂಥ ಪ್ರತಿಕಾರ ಏನಿದೆ, ಜೊತೆಗೆ ಅದಾದ ಬಳಿಕ ಅಲ್ಲಿಗೆ ಆಗಿರುವಂಥ ಡ್ಯಾಮೇಜ್ಗಳೇನಿದ್ದಾವೆ, ಇದು ಇಲ್ಲಿಗೆ ಶಾಂತ ಆಗುವಂಥ ನಿಟ್ಟಿನಲ್ಲಿ ಹೆಜ್ಜೆಯನ್ನು ಇಡ್ಲಾಗ್ತಾ ಇದೆಯಾ ಅನ್ನುವಂಥ ಪ್ರಶ್ನೆಯನ್ನ ಕೂಡ ಮೂಡ್ತಾ ಇದೆ. ಇವತ್ತು ಭಾರತದ ಪ್ರತಿಯೊಬ್ಬರು ನಾಗರಿಕರು ಹೇಳ್ತಾ ಇರುವಂಥದ್ದೇನು, ಪಾಕಿಸ್ತಾನ ಪ್ರೆಷರ್ನಲ್ಲಿ ಇದ್ದಂಥ ಸಂದರ್ಭದಲ್ಲಿ ಅವರು ಸರೆಂಡರ್ ಆಗಲಿ ಏನೇ ಆಗಲಿ ಸೀಸ್ ಫೈರ್ ಆಗಲೇಬಾರದು ಅಂತೇಳಿ ಸಾಕಷ್ಟು ಜನ ಒತ್ತಡವನ್ನ ಹೇರ್ತಾ ಇರುವಂತದ್ದು. POK ನಮಗೆ ಬೇಕು, ಬಲೂಚಿಸ್ತಾನ ಇನ್ನೊಂದು ರಾಷ್ಟ್ರ ಹುಟ್ಟಬೇಕು ಅನ್ನುವಂಥ ನಿಟ್ಟಿನಲ್ಲೂ ಕೂಡ ಸಾಕಷ್ಟು ಒತ್ತಡಗಳನ್ನ ಕೇಂದ್ರ ಸರ್ಕಾರದ ಮೇಲೆ ದೇಶದ ನಾಗರಿಕರು ಹಾಕ್ತಾ ಇದ್ದಾರೆ. ಆದರೆ ಯುದ್ಧ ಅಂತ ಬಂದಾಗ ಅದನ್ನ ಎಲ್ಲ ಆಯಾಮಗಳಲ್ಲೂ ಕೂಡ ನೋಡಬೇಕಾಗುತ್ತೆ. ಪಾಕಿಸ್ತಾನಕ್ಕೆ ಕಳೆದುಕೊಳ್ಳುವಂಥದ್ದೇನಿಲ್ಲ, ಅದೊಂದು ಸುಸೈಡ್ ಬಾಂಬರ್ ತರ ಎನಿ ಕ್ಷಣ ಎನಿ ಮೂಮೆಂಟ್ ತನ್ನನ್ನು ತಾನು ಬ್ಲಾಸ್ಟ್ ಮಾಡ್ಕೊಂಡು ಹೋಗೋದಕ್ಕೆ ಅದು ರೆಡಿ ಇದೆ. ಆದರೆ ಭಾರತ ಹಾಗಲ್ಲ. ಇವತ್ತು ಆರ್ಥಿಕವಾಗಿ ವಿಶ್ವದ ಅತ್ಯಂತ ದೊಡ್ಡ ರಾಷ್ಟ್ರವಾಗಿ ಹೊರಹೊಮ್ಮಿರುವಂಥದ್ದು, ವಿಶ್ವದ 4ನೇ ಶಕ್ತಿಯಾಗಿ ಇವತ್ತು ಹೊರಹೊಮ್ಮಿದೆ. ಜೊತೆಗೆ ಸೈನ್ಸ್ ಅಂಡ್ ಟೆಕ್ನಾಲಜಿ ಇರ್ಬೋದು, ಭವಿಷ್ಯದ ದೃಷ್ಟಿಯಿಂದ ಇರ್ಬೋದು, ಇಲ್ಲಿ ನಮ್ಮ ಮಿಲಿಟರಿ ವಿಚಾರಕ್ಕೆ ಸಂಬಂಧಪಟ್ಟಾಗಿರ್ಬೋದು, ಸ್ಪೇಸ್ ಟೆಕ್ನಾಲಜಿ ಇರ್ಬೋದು, ಎಲ್ಲದರಲ್ಲೂ ಕೂಡ ಭಾರತ ಮುನ್ನುಗ್ತಾ ಇರುವಂಥದ್ದು. ಇವತ್ತು ಆಪಲ್ ಕಂಪನಿ ಸಂಪೂರ್ಣವಾಗಿ ತನ್ನ ಫ್ಯಾಕ್ಟರಿಯನ್ನು ಚೈನಾದಿಂದ ಭಾರತಕ್ಕೆ ಶಿಫ್ಟ್ ಮಾಡೋದಕ್ಕೂ ಕೂಡ ನಿರ್ಧಾರ ಮಾಡಿದೆ. ಅದೇ ರೀತಿಯಾಗಿ ದೊಡ್ಡ ಮಟ್ಟದಲ್ಲಿ ಫಾರಿನ್ ಡೈರೆಕ್ಟ್ ಇನ್ವೆಸ್ಟ್ಮೆಂಟ್ಗಳು ಹರಿದು ಬರ್ತಾ ಇದ್ದಾವೆ. ಇಂಥ ಸಂದರ್ಭದಲ್ಲಿ ಈ ಯುದ್ಧವನ್ನು ಪ್ರೊಲಾಂಗ್ ಮಾಡಿಕೊಂಡ್ರೆ ಪಾಕಿಸ್ತಾನಕ್ಕೆ ಆಗುವಂಥ ಲಾಸ್ಗಿಂತ ಅತಿ ಹೆಚ್ಚು ಲಾಸ್ ಆಗುವಂಥದ್ದು ಭಾರತಕ್ಕೆ. ಹೀಗಾಗಿ ಸಾಕಷ್ಟು ಇವತ್ತು ಚರ್ಚೆಗಳು ಆಗಿರುವಂಥ ಸಾಧ್ಯತೆ ಇದ್ದಾವೆ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ನೇತೃತ್ವದಲ್ಲಿ ನಡೆದಿರ್ತಕ್ಕಂಥ ಅತ್ಯುನ್ನತ ಮಟ್ಟದ ಸಭೆಯಲ್ಲಿ ಏನಿದೆ ಇವತ್ತು ಈ ವಿಚಾರಗಳು ಚರ್ಚೆ ಆಗಿದ್ದಾವೆ. ಇವತ್ತಿನ ಸಭೆಯಲ್ಲೂ ಕೂಡ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಇದ್ರು, ನಮ್ಮ 3 ಸೇನೆಯ ಮುಖ್ಯಸ್ಥರಿದ್ರು, ಚೀಫ್ ಆಫ್ ಡಿಫೆನ್ಸ್ ಸ್ಟಾಫ್ ಅವರು ಕೂಡ ಇದ್ರು. ಎಲ್ಲರೂ ಇದ್ದಂಥ ಸಂದರ್ಭದಲ್ಲಿ ಜೊತೆಗೆ ಅಜಿತ್ ದೋವಲ್ ಕೂಡ ಇದ್ರು. ಇವತ್ತು ಸಾಕಷ್ಟು ಮಾಹಿತಿಯ ವಿನಿಮಯ ಆಗಿದ್ದಾವೆ, ಸಾಕಷ್ಟು ಸಲಹೆ ಸೂಚನೆಗಳನ್ನ ಕೊಡಲಾಗ್ತಾ ಇದೆ. ಭಾರತ ಮುಂಚಿತವಾಗಿ ಹೇಳ್ತಾ ಇದ್ದಿದ್ದು ಒಂದೇ, ನಾವು ಇದನ್ನು ಎಸ್ಕಲೇಟ್ ಮಾಡ್ತಾ ಇಲ್ಲ, ನಮ್ಮ ಮೇಲೆ ಆಗಿರ್ತಕ್ಕಂಥ ದಾಳಿಗೆ ನಾವು ನ್ಯಾಯವನ್ನು ಪಡೆದುಕೊಳ್ತಾ ಇದ್ದೇವೆ ಅಂತ ಹೇಳಿದ್ರು ಕೂಡ ಮಾತನ್ನ ಕೇಳದೆ ಜನಸಾಮಾನ್ಯರನ್ನ ಟಾರ್ಗೆಟ್ ಮಾಡಿ ಪಾಕಿಸ್ತಾನ ದಾಳಿಯನ್ನು ನಡೆಸ್ತಾ ಇತ್ತು. ಅದಕ್ಕೆ ಸಾಕಷ್ಟು ಬೆಲೆಯನ್ನು ಈಗ ತೆತ್ತಿದೆ. ನಿನ್ನೆ ಅವರು 23,000 ಕೋಟಿ ಸಾಲವನ್ನು ಏನು ಪಡೆದುಕೊಂಡ್ರಲ್ಲ, ಆ ಸಾಲವನ್ನು ಪಡೆದುಕೊಂಡಿರೋದು ಕ್ಷಣ ಮಾತ್ರದಲ್ಲಿ ವೆಪರೈಸ್ ಆಗಿ ಹೋಗಿದೆ. ಅಷ್ಟು ದೊಡ್ಡ ಮಟ್ಟದ ಹಾನಿ ಕೂಡ ಅವರಿಗೆ ಆಗಿರುವಂಥ ಸಂದರ್ಭ ಇದು. ಹೀಗಾಗಿ ಇವತ್ತು ಸುದ್ದಿಗೋಷ್ಠಿಯ ಮೇಲೆ ಈಗ ಸಾಕಷ್ಟು ಕುತೂಹಲವನ್ನು ಮೂಡ್ತಾ ಇರುವಂಥದ್ದು. ಜೊತೆಗೆ ಪಾಕಿಸ್ತಾನ ಬುದ್ಧಿಯನ್ನು ಕಲಿತೆ. ಯಾಕಂದರೆ ಪಾಕಿಸ್ತಾನದ ಒಂದು ಸಮಸ್ಯೆ ಇದೆ, ಅಲ್ಲಿ ರಾಜಕೀಯ ನಾಯಕರು ಒಂದು ಹೇಳ್ತಾರೆ, ಅಲ್ಲಿಯ ಸೇನಾ ನಾಯಕರು ಮತ್ತೊಂದು ಹೇಳ್ತಾರೆ. ಸೇನಾ ನಾಯಕರು ಹೇಳಿದ್ದನ್ನು ರಾಜಕೀಯ ನಾಯಕರು ಮಾಡೋದಿಲ್ಲ, ರಾಜಕೀಯ ನಾಯಕರು ಹೇಳಿರೋದನ್ನು ಸೇನಾ ನಾಯಕರು ಪರಿಪಾಲಿಸೋದಿಲ್ಲ. ಹೀಗಾಗಿ ಇವತ್ತು ಕೂಡ ಭಾರತದ ಮೇಲೆ ಅವರು ಏನಾದರೂ ಅಟ್ಯಾಕ್ ಮಾಡದೇ ಇದ್ರೆ ಸಂಪೂರ್ಣವಾಗಿ ಅವರು ಶರಣಾಗಿದ್ದಾರೆ ಅಂತಾನೆ ಅರ್ಥ. ಆ ಮೂಲಕವಾಗಿ ಸೀಸ್ ಫೈರ್ ಅತ್ತ ಈ ಒಂದು ಏನು ಯುದ್ಧದ ವಾತಾವರಣ ಭೀತಿ ಮೂಡ್ತಾ ಇದೆ, ಸಾಗುತ್ತಾ ಅನ್ನುವಂಥ ಪ್ರಶ್ನೆಗಳು ಮೂಡ್ತಾ ಇದ್ದಾವೆ. ಆದರೆ ಒಂದು ವೇಳೆ ಪಾಕಿಸ್ತಾನದಿಂದ ಮತ್ತೇನಾದರೂ ದಾಳಿಗಳು ಕಂಡು ಬಂದಲ್ಲಿ ಉಗಾರ್, ಇದು ಅವರ ಅಂತಿಮ ಹಂತವೇ ಆಗಿರುತ್ತೆ. ಯಾಕಂದ್ರೆ ಇವತ್ತು ಅತ್ಯಂತ ಸಿಂಬಾಲಿಕ್ ಆಗಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ಒಂದು ಸಂದೇಶವನ್ನ ಕೊಟ್ಟಿದ್ದಾರೆ. ಇವತ್ತು ಅವರು ನಡೆದಂಥ ಸಭೆಯಲ್ಲಿ ನಾವು ಅವರ ಒಂದು ಅಟೈರ್ ಅನ್ನ ನೋಡ್ತಾ ಇದ್ರೆ, ಅವರು ಬ್ಲೂ ಅನ್ನ ಧರಿಸಿರುವಂಥದ್ದು, ಅಂದ್ರೆ ನಮ್ಮ ಬ್ಲೂ ವಾಟರ್ ನೇವಿ ಇರುವಂಥದ್ದು. ನಾವು 3 ಹಂತದಲ್ಲಿ ದಾಳಿಯನ್ನು ಮಾಡುವಷ್ಟು ಕೆಪಬಿಲಿಟಿ ಇರುವಂಥ ನೇವಿ ನಮ್ಮದು. ಹೀಗಾಗಿ ಇವತ್ತೇನಾದರೂ ಹೆಚ್ಚು ಕಡಿಮೆ ಆದರೆ ನಮ್ಮ ನೇವಿಯೇ ತನ್ನ ಫ್ರಂಟ್ ಅನ್ನು ಓಪನ್ ಮಾಡುತ್ತೆ. ಕರಾಚಿ ಏನಾಗುತ್ತೋ ಹೇಳೋದಕ್ಕೂ ಸಾಧ್ಯ ಇಲ್ಲ, ಅಂತ ಸ್ಥಿತಿ ಇದೆ. ಪಾಕಿಸ್ತಾನ ಬುದ್ಧಿ ಕಲ್ತಿದೆಯಾ, ಪಾಠ ಕಲ್ತಿದೆಯಾ, ಸಂಪೂರ್ಣವಾಗಿ ಶರಣಾಗಿದೆಯಾ, ಇವತ್ತು ಸಂಜೆ ಅಷ್ಟೊತ್ತಿಗೆ ಸಂಪೂರ್ಣ ಮಾಹಿತಿ ಗೊತ್ತಾಗ್ಬಿಡುತ್ತೆ. ಅರುಣ್. ಓಕೆ, ರಾಘವೇಂದ್ರ ಗುಡಿ, ಇಂಟರ್ನ್ಯಾಷನಲ್ ಮಾನಿಟರಿ ಫಂಡ್ ನಿಂದ $2.3 ಬಿಲಿಯನ್ 2 ಕಂತುಗಳಲ್ಲಿ ಪಾಕಿಸ್ತಾನಕ್ಕೆ ಕೊಡೋದಕ್ಕೆ ಈಗಾಗಲೇ ಡಿಸೈಡ್ ಆಗಿದೆ. ಇದಕ್ಕೆ ದೊಡ್ಡ ಮಟ್ಟದ ವಿರೋಧ ಇತ್ತು ನಮ್ಮ ಕಡೆಯಿಂದ. ಇಟ್ ಮೀನ್ಸ್ ಭಾರತದ ಕಡೆಯಿಂದ ದೊಡ್ಡ ಮಟ್ಟದ ವಿರೋಧ ಇತ್ತು, ಕೊಡಬಾರದು ಅಂತ ಕಾರಣ ಕೂಡ ಕೊಟ್ಟಿತ್ತು. ಭಾರತ ಭಯೋತ್ಪಾದಕತೆಯನ್ನ ಉತ್ಪಾದನೆ ಮಾಡ್ತಾ ಇದೆ ಪಾಕಿಸ್ತಾನ, ಹಾಗಾಗಿ ಸಾಲ ಕೊಡಬೇಡಿ ನೀವು ಅಂತ. ಸೊ ಈ ವಿರೋಧದ ಮಧ್ಯೆಯೂ ಕೂಡ $2.3 ಬಿಲಿಯನ್ ಕೊಡಕ್ಕೆ ಒಪ್ಕೊಂಡಿದೆ IMF. ಈ ಸಂಬಂಧಪಟ್ಟಂಗೆ ಪಾಕಿಸ್ತಾನ ಇಷ್ಟು ದೊಡ್ಡ
ಮಟ್ಟದ ಹಣ ಸಿಕ್ಕ ಆದ್ಮೇಲೆ, ಅಂದ್ರೆ ಬಿಕಾರಿ ಆಗಿತ್ತು ಒಂದು ಕಡೆ, ಹಣ ಸಿಕ್ಕ ಮೇಲೆ ಆದ್ರೆ ಸುಮ್ಮನೆ ಇರುತ್ತೆ ಅಂತ ಅನಿಸ್ತಾ ಇಲ್ಲ. ಸೊ ಅದರ ನಡೆ ಬಗ್ಗೆ ಎಚ್ಚರಿಕೆಯನ್ನು ವಹಿಸಲೇಬೇಕಾಗುತ್ತೆ. ಇವತ್ತಿನ ಸಭೆಯಲ್ಲಿ ಈ IMF ಫಂಡ್ ಬಗ್ಗೆ ಚರ್ಚೆ ಆಗೋ ಸಾಧ್ಯತೆಗಳಿದೆ ಅಂತ ಅನ್ಸುತ್ತೆ. ಯಾವುದೇ ರೀತಿಯಾಗಿರ್ತಂಥ ಚರ್ಚೆ ಆಗೋದಿಲ್ಲ ಅರುಣ್. ಈ IMFನವರು ಅವ್ರು 2 ಬಿಲಿಯನ್ ಕೊಡಲಿ 3 ಬಿಲಿಯನ್ ಕೊಡಲಿ, ಅದು ಭಾರತದ ವಿಚಾರಕ್ಕೆ ಅಂತ ದೊಡ್ಡ ಸಂಗತಿನೇ ಅಲ್ಲ. ಆಮೇಲೆ ಈ ಪಾಕಿಸ್ತಾನದ ಜೊತೆಯಲ್ಲಿ ಸೇರ್ಕೊಂಡು IMF ತನ್ನದೇ ಆಗಿರ್ತಕ್ಕಂಥ ಒಂದು ಬ್ಯಾಚ್ ಆಫ್ ಆನರ್ ಅನ್ನ ಗಳಿಸ್ಕೊಂಡಿದೆ. ತನಗೆ ತಾನೇ ಒಂದು ಹೆಮ್ಮೆಯ ಬ್ಯಾಚ್ ಆಫ್ ಆನರ್ ಅನ್ನ ಗಳಿಸ್ಕೊಂಡಿರುತ್ತೋ ಆ ಬ್ಯಾಚರ್ ಆಫ್ ಆನರ್ ಏನಂದ್ರೆ, ಆ ಬ್ಯಾಚ್ ಆಫ್ ಆನರ್ ಏನಂತ ಅನ್ನೋದಾದ್ರೆ ಅದು ಇಂಟರ್ನ್ಯಾಷನಲ್ ಮಾನಿಟರಿ ಫಂಡ್ ಅಲ್ಲ, ಬದಲಿಗೆ ಇಂಟರ್ನ್ಯಾಷನಲ್ ಮುಜಾಹಿದೀನ್ ಫಂಡ್ ಅಂತ ಆಗಿರುವಂತದ್ದು. ಒಂದು ಟೆರರಿಸ್ಟ್ ಆರ್ಗನೈಸೇಷನ್ಗಳಿಗೆ ಫಂಡ್ ಮಾಡ್ತಾ ಇರುವಂತಹ ಒಂದು ಆರ್ಗನೈಸೇಷನ್ ಹೊರಹೊಮ್ಮಿದೆ. ಅದನ್ನು ಹೊರತುಪಡಿಸಿದ್ರೆ ಅದರ ಅಸ್ತಿತ್ವಕ್ಕಾಗಲಿ ಅಥವಾ ಅದರ ಒಂದು ಪ್ರಾಮುಖ್ಯತೆಗಾಗಲಿ ಯಾವುದೇ ರೀತಿಯಾಗಿರ್ತಕ್ಕಂಥ ಒಂದು ಗೌರವವನ್ನು ಇವತ್ತು ಭಾರತವು ಕೊಡ್ತಾ ಇಲ್ಲ. ಹಾಗೆ ಕೊಡೋದಾಗಿತ್ತಂದ್ರೆ ನಾವು ಸಿಂಧು ನದಿ ಒಪ್ಪಂದದಿಂದ ಹೊರಗಡೆನೆ ಬರ್ತಾ ಇರಲಿಲ್ಲ. ಯಾಕಂದ್ರೆ ಆ ಸಿಂಧು ನದಿ ಒಪ್ಪಂದಕ್ಕೆ ಪ್ರಮುಖವಾಗಿರ್ತಕ್ಕಂಥ ಸಾಕ್ಷಿಯಾಗಿದ್ದು ಇದೇ ಇಂಟರ್ನ್ಯಾಷನಲ್ ಮಾನಿಟರಿ ಫಂಡ್. ಹೀಗಾಗಿ ಅದರ ಬಗ್ಗೆ ನಾವು ಹೆಚ್ಚಾಗಿ ಇವತ್ತು ನಮ್ಮ ಸರ್ಕಾರಗಳು ಏನು ತಲೆ ಕೆಡಿಸ್ಕೊಳ್ತಾ ಇಲ್ಲ. $2 ಬಿಲಿಯನ್ ಅವ್ರು ಏನು ಸಾಲವನ್ನು ಪಡೆದುಕೊಳ್ತಾ ಇದ್ರು ಅದಕ್ಕಿಂತ ಹೆಚ್ಚಿನ ಖರ್ಚನ್ನ ನಿನ್ನೆ ಒಂದೇ ದಿನ ಮಾಡಿಸ್ತಿದ್ದಾರೆ ನಮ್ಮ ಸೇನೆ. ಅಷ್ಟು ದೊಡ್ಡ ಮಟ್ಟದಲ್ಲಿ ದಾಳಿ ಆಗಿದೆ. ಪಾಕಿಸ್ತಾನದ ಒಂದು ಏರ್ಫೀಲ್ಡ್ಗಳಿರ್ಬೋದು, ಅಲ್ಲಿಯ ಏರ್ಪೋರ್ಟ್ಗಳಿರ್ಬೋದು, ಆರ್ಮಿ ಇನ್ಸ್ಟಾಲೇಷನ್ಸ್ಗಳಿರ್ಬೋದು, ಪ್ರತಿಯೊಂದು ಕಡೆನೂ ಕೂಡ ದೊಡ್ಡ ಮಟ್ಟದಲ್ಲಿ ದಾಳಿ ಆಗಿರುವಂಥದ್ದು. ಭಾರತ ಅಷ್ಟು ಭೀಕರವಾಗಿರ್ತಕ್ಕಂಥ ತನ್ನ ರೌದ್ರ ರೂಪವನ್ನು ಪಾಕಿಸ್ತಾನದ ಮೇಲೆ ತೋರಿಸಿದೆ. ಈ ಸಂದರ್ಭದಲ್ಲಿ ಅವರು ಏನಾದರೂ ಸಾಲವನ್ನು ಪಡೆದುಕೊಳ್ತಾ ಇದ್ದಾರೆ ಅಂದರೆ ಆ ಸಂಸ್ಥೆಯ ಸಮಸ್ಯೆಯ ಹೊರತು ಭಾರತಕ್ಕೆ ಅದರಿಂದ ಏನು ಹೆಚ್ಚಿನ ಹೊರೆಯನ್ನು ಮಾಡ್ಕೊಳ್ಳೋದಿಲ್ಲ. ಯಾಕಂದ್ರೆ ಈ ಮಾತನ್ನ ಹೇಳೋದಕ್ಕೆ ಒಂದು ಕಾರಣ ಕೂಡ ಇದೆ. ನಾವು 1971ರ ಸಂದರ್ಭದಿಂದನೂ ಗಮನಿಸ್ತಾ ಬರಬೇಕಾಗುತ್ತೆ. 1970ರಲ್ಲಿ ಪಾಕಿಸ್ತಾನ, ಅವತ್ತಿನ ವೆಸ್ಟ್ ಪಾಕಿಸ್ತಾನ ಅಥವಾ ಇವತ್ತಿನ ಬಾಂಗ್ಲಾದೇಶ ಏನಿರುತ್ತೆ, ಅಲ್ಲಿ ಆಪರೇಷನ್ ಸರ್ಚ್ ಲೈಟ್ ಅನ್ನ ಶುರು ಮಾಡುತ್ತೆ. 1 ಮಿಲಿಯನ್ಗಿಂತ ಹೆಚ್ಚು ಜನ ಮಹಿಳೆಯರನ್ನು ಅತ್ಯಾಚಾರ ಮಾಡಲಾಗುತ್ತೆ, ಲಕ್ಷಾಂತರ ಜನರ ಹತ್ಯೆ ಆಗುತ್ತೆ, 3 ಮಿಲಿಯನ್ ಅಷ್ಟು ಜನ ಭಾರತಕ್ಕೆ ಓಡಿ ಬರ್ತಾರೆ. ಅಷ್ಟು ಅತ್ಯಂತ ಹೀನ ಕೃತ್ಯವನ್ನ ಮಾಡುತ್ತೆ. ಅದಾಗಿ ಕೆಲವೇ ಸಮಯದಲ್ಲಿ ಅವತ್ತಿನ IMF ಅವರಿಗೆ ಒಂದು ಸಾಲವನ್ನು ಮಂಜೂರು ಮಾಡುತ್ತೆ. ಅದಾದ ಬಳಿಕ ಕಾಶ್ಮೀರಿ ಪಂಡಿತರ ಮೇಲೆ ಅದೇ ರೀತಿಯಾಗಿರ್ತಕ್ಕಂಥ ಒಂದು ದೌರ್ಜನ್ಯವನ್ನಿಸಲಾಗುತ್ತೆ. ಅದಾಗಿ ಸ್ವಲ್ಪ ದಿನಕ್ಕೆ ಮತ್ತೆ ಅವರಿಗೆ IMFನಿಂದ ಫಂಡ್ ಸಿಗುತ್ತೆ. ಇನ್ನು 1999ರಲ್ಲಿ ಕಾರ್ಗಿಲ್ ಯುದ್ಧ ಆಗುತ್ತೆ. ಭಾರತದ ಮೇಲೆ ಎಲ್ಲ ರಾಷ್ಟ್ರಗಳು ಒತ್ತಡವನ್ನು ಹೇರಿ ಸೀಸ್ ಫೈರ್ ಅನ್ನ ಜಾರಿಗೆ ತರ್ತವೆ. ಸೀಸ್ ಫೈರ್ ಅನ್ನ ಜಾರಿಗೆ ತಂದು ಕೆಲವೇ ಸಮಯದಲ್ಲಿ ಮತ್ತೆ ಪಾಕಿಸ್ತಾನಕ್ಕೆ ಹಣವನ್ನು ಕೊಡಲಾಗುತ್ತೆ. ಅಗೇನ್ ಅವರು ಅದೇ ಕೆಲಸವನ್ನ ಮಾಡಿ ಮತ್ತೆ ನಮ್ಮ ಇಂಡಿಯನ್ ಪಾರ್ಲಿಮೆಂಟ್ ಅನ್ನ ಗುರಿಯಾಗಿಸಿಕೊಂಡು ದಾಳಿ ಮಾಡ್ತಾರೆ. ಅದಾದ್ಮೇಲೆ 2008 ಆದ್ಮೇಲೂ ಅದೇ ಆಗ್ತಿದೆ. 15-16 ಆದ್ಮೇಲೂ ಕೂಡ ಅದೇ ಆಗ್ತಾ ಇರೋದು. FTF ನಲ್ಲಿ ಇದ್ದಾಗ ಮಾತ್ರ ಅವರಿಗೆ ಒಂದು ಸಾಲವನ್ನು ಸಿಕ್ಕಿಲ್ಲ ಹೊರತುಪಡಿಸಿದ್ರೆ ಉಳಿದ ಎಲ್ಲ ಸಮಯದಲ್ಲೂ ಕೂಡ IMF ಅವರ ಜೊತೆಗೆ ನಿಂತಿರುವಂಥದ್ದು. ಹೀಗಾಗಿ ಅದನ್ನ ಇಂಟರ್ನ್ಯಾಷನಲ್ ಮುಜಾಹಿದೀನ್ ಫಂಡ್ ಅಂತಾನೆ ಇವತ್ತು ಭಾರತ ಪರಿಗಣಿಸಬೇಕಾಗಿರುವಂತಹ ಪರಿಸ್ಥಿತಿ ಬಂದಿರುವಂಥದ್ದು. ಹೀಗಾಗಿ ನಾವು IMF ಬಗ್ಗೆ ನಮ್ಮ ಸರ್ಕಾರ, ಅದು ಪ್ರಧಾನಮಂತ್ರಿ ಲೆವೆಲ್ನಲ್ಲಿ ಅಷ್ಟು ಮಾತನಾಡುವಂಥ ಅಗತ್ಯತೆ ಇಲ್ಲ. ಇವತ್ತು ಭಾರತ $4 ಟ್ರಿಲಿಯನ್ ಎಕಾನಮಿ ಆಗಿರುವಂಥದ್ದು. 4 ಟ್ರಿಲಿಯನ್ ಎಕಾನಮಿ ಇರತಕ್ಕಂಥ ಭಾರತಕ್ಕೆ $2 ಬಿಲಿಯನ್ ಸಾಲವನ್ನು ಕೇಳುವಂಥ ಪಾಕಿಸ್ತಾನದ ಬಗ್ಗೆ ಮಾತನಾಡೋದು ನಮ್ಮ ಗೌರವಕ್ಕೂ ಕೂಡ ಧಕ್ಕೆ ಬರುವಂಥದ್ದು. ಹೀಗಾಗಿ ಆ ವಿಚಾರ ಚರ್ಚೆ ಆಗ್ತಿಲ್ಲ. ಬದಲಾಗಿ ಅವರಲ್ಲಿ ಇರ್ತಕ್ಕಂಥ ಭಯೋತ್ಪಾದಕ ಫ್ಯಾಕ್ಟರಿಯನ್ನು ಮುಚ್ಚುವಂಥದ್ದು ಏನಿದೆ, ಮುಂಬರುವಂಥ ದಿನದಲ್ಲಿ ನಮ್ಮ ವಾರ್ ಡಾಕ್ಟ್ರಿನ್ ಅನ್ನು ಹೇಗೆ ಅಪ್ಡೇಟ್ ಮಾಡಬೇಕು, ಜೊತೆಗೆ ಈಗ ಏನೆಲ್ಲ ಸ್ಥಿತಿಗತಿಗಳಿದ್ದಾವೆ, ಮತ್ತೆ ಅವ್ರು ಏನಾದರೂ ಬೇರೆ ರೀತಿಯಾಗಿರ್ತಕ್ಕಂಥ ಮಿಸೈಲ್ಸ್ಗಳನ್ನ, ಡ್ರೋನ್ಗಳನ್ನ ಬಳಸುವಂಥ ಸಾಧ್ಯತೆಗಳಿದ್ದಾವೆ, ಬಳಸಿದ್ರೆ ನಾವು ಏನು ಮಾಡಬೇಕು, ಆ ಎಲ್ಲ ವಿಚಾರಗಳ ಬಗ್ಗೆ ಅತ್ಯಂತ ಗಹನವಾಗಿರ್ತಕ್ಕಂಥ ಚರ್ಚೆ ಆಗಿರುವಂಥದ್ದು ಇವತ್ತು ಅರುಣ್.